ಬಂಧುಗಳೇ, ವೀಕ್ಷಕರೇ, ಇವತ್ತು ಏನು ಎಲ್ಲೇ ಸರ್ಕಾರಿ ಇಲಾಖೆಗಳಿಗೆ ಹೋದ್ರೂ ಕೂಡ ನಮಗೆ ಸಿಗುವಂತದ್ದು ತಳಮಟ್ಟದಲ್ಲಿ ಕೆಲಸ ಮಾಡುವಂತವರೆಲ್ಲ ಡಿ ಗ್ರೂಪ್ ನೌಕರರುಗಳು ಸಿಗ್ತಾರೆ. ಆ ಡಿ ಗ್ರೂಪ್ ನೌಕರರುಗಳಲ್ಲಿ ಕೊಡುವಂತ ಸಣ್ಣ ಮಟ್ಟದಲ್ಲಿ ಅವ್ರಿಗೆ ಸಂಬಳ. ಇವತ್ತು ಸಿಬ್ಬಂದಿಗಳು ಸಿಗಲ್ಲ ನಿಮ್ಗೆ. ಗೌರ್ಮೆಂಟ್ ಇಲಾಖೆಗೆ ಹೋಗಿ ಹಾಸ್ಪಿಟ್ಲಿಗೆ ಎಲ್ಲೇ ಹೋದ್ರು ಕೂಡ ಸಿಬ್ಬಂದಿಗಳ ಕೊರತೆ ಇದೆ. ಯಾಕೆ ಅಂತಂದ್ರೆ ಅಪಾಯಿಂಟ್ ಅವ್ರು ಬಂದ್ರು ಕೂಡ ಅವ್ರಿಗೆ ಸರ್ಕಾರದಿಂದ ಅವ್ರಿಗೆ ಕೆಲಸವನ್ನ ಸಿಗೋದಿಲ್ಲ. ಡಿ ಗ್ರೂಪ್ ಕಮಿಷನ್ ಬೇಜಸ್ ನಲ್ಲಿ ಅವ್ರು ಕೆಲಸ ಮಾಡಬೇಕು. ರಿಟೈರ್ಡ್ ಲೈಫ್ ನಲ್ಲಿ ಅವ್ರಿಗೆ ಸಿಗೋಂಥದ್ದು ಏನಮ್ಮ ಅಂದ್ರೆ 25,000 ಲಾಸ್ಟ್. ಆಮೇಲೆ ಒಂದು PF ಒಂದು ಸಿಗುತ್ತೆ, ಅದ್ಬಿಟ್ಟು ಇನ್ನೇನು ಸಿಗಲ್ಲ. ಹಾಗಾಗಿ ಸರ್ಕಾರಿ ನೌಕರರುಗಳಾಗಿರ್ಬೋದು, ಹಾಸ್ಪಿಟಲ್ಗಳಾಗಿರ್ಬೋದು, ನೌಕರರುಗಳೆಲ್ಲರೂ ಡಿ ಗ್ರೂಪ್ ನಲ್ಲಿ ಇದ್ದಾರೆ. ಡಾಕ್ಟರ್ರು ಕೂಡ ಇವತ್ತಿನ ದಿನದಲ್ಲಿ ಡಿ ಗ್ರೂಪ್ ನಲ್ಲಿ ತರೋ ಮಟ್ಟದಲ್ಲಿ ಸರ್ಕಾರ ಆಡಳಿತ ಮಾಡ್ತಿದೆ. ಇದು ನಾಚಿಕೆ ಆಗಲ್ವಾ? ಇದು ನಮ್ಗೆ ನಾಚಿಕೆ ಆಗುತ್ತೆ. ನಮ್ಗೆ ಎಂತ ವ್ಯವಸ್ಥೆನಲ್ಲಿ ಇರುವಂತದ್ದು ಅಂತ ಹೇಳಿ. ಹಾಗಾಗಿ ಇನ್ನು ಮುಂದೆ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಅಧ್ಯಕ್ಷನಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ, ಏನು ಡಿ ಗ್ರೂಪ್ ಅನ್ನೋಂತ ಒಂದು ಇದನ್ನ ಕಾಯ್ದೆ ಅದನ್ನ ತೆಗೆದಾಕಿ ಉತ್ತಮವಾಗಿ ಸರ್ಕಾರಿ ನೌಕರರಾಗಿ ಅವ್ರನ್ನ ಅಪಾಯಿಂಟ್ ಮಾಡ್ಕೋಬೇಕು. ಈಗ ಯಾರು ಡಿ ಗ್ರೂಪ್ ನಲ್ಲಿ ಇದ್ದಾರೆ ಅವ್ರನ್ನು ಕೂಡ ಅಪಾಯಿಂಟ್ ಮಾಡ್ಕೊಂಡು ಉತ್ತಮವಾಗಿ ನಮಗೆ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ನಾನು ಮಾಧ್ಯಮ ಮುಖಾಂತರ ಕೇಳ್ತೀನಿ. ಇಲ್ಲದಿದ್ದಲ್ಲಿ ಮುಂದಿದ್ದಲ್ಲಿ ಡಿ ಗ್ರೂಪ್ ನೌಕರರ ಪರವಾಗಿ ಬಹುಜನ ಸಮಾಜ ಪಾರ್ಟಿ ಕೊಡಗು ಜಿಲ್ಲೆ ಅಧ್ಯಕ್ಷ ದಿವಿಲ್ ಕುಮಾರ್ ಅವರು ನಮ್ಮ ಪಕ್ಷದಿಂದ ದೊಡ್ಡ ಮಟ್ಟದಲ್ಲಿ ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ನಮ್ಮ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಭೀಮ್.